ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಇಂದು ನೋಡುವಂಥ ಬಿಸ್ನೆಸ್ಗೆ ಸಂಬಂಧಪಟ್ಟಂಥ ಇಂಗ್ಲೀಷ್ ವರ್ಷನ್ಸ್ ಕೀ ಆನ್ಸರ್ ನೋಡೋಣ. ಈಗಾಗಲೇ ಕನ್ನಡ ಕೀ ಆನ್ಸರನ್ನು ಮಾಡಲಾಗಿದೆ. ಸೊ ಕನ್ನಡ ವರ್ಷನ್ ಆಗಿತ್ತು. ಈಗ ನಾವು ಇಂಗ್ಲೀಷ್ ವರ್ಷನ್ನ ಕೀ ಆನ್ಸರ್ ನೋಡೋಣ. ಪಾರ್ಟ್ ಎ ಸೆಕ್ಷನಲ್ಲಿ ಕೊಟ್ಟಿರುವಂಥ ಬಹುವಾಕ್ಯ ಪ್ರಶ್ನೆ ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ರೆಫರ್ಸ್ ಟು ಡೂಯಿಂಗ್ ದ ಟಾಸ್ಕ್ ಕರೆಕ್ಟ್ಲಿ ಆ್ಯಂಡ್ ವಿತ್ ಮಿನಿಮಮ್ ಕಾಸ್ಟ್? ಅದಕ್ಕೆ ಆಪ್ಷನ್ ಸಿ ಡಿ ಆಗಿರುತ್ತೆ. ಆ್ಯಂಡ್ ಎಫಿಷಿಯನ್ಸಿ ರೈಟ್ ಆನ್ಸರ್ ಆಗಿರುತ್ತೆ. ಇನ್ನು ಎರಡನೇ ಪ್ರಶ್ನೆ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ ಆರ್ ನಾಟ್? ಅದಕ್ಕೆ ಆಪ್ಷನ್ ಸಿ ಅಬ್ಸಲ್ಯೂಟ್ ಆಗಿರುತ್ತೆ. ಇನ್ನು ಮೂರನೇ ಪ್ರಶ್ನೆ ಡ್ಯಾಶ್ ಇಸ್ ದ ಡಿಸಿಷನ್ ಅಡ್ವಾನ್ಸ್ ವಾಟ್ ಡೂ ಆ್ಯಂಡ್ ಹೌ ಡೂ ಅನ್ನೋದಕ್ಕೆ ಆಪ್ಷನ್ ಸಿ ಪ್ಲಾನಿಂಗ್ ಆಗಿರುತ್ತೆ. ಇನ್ನು ನಾಲ್ಕನೇ ಪ್ರಶ್ನೆ ದ ಫಸ್ಟ್ ಸ್ಟೆಪ್ ಆಫ್ ದ ಆರ್ಗನೈಸಿಂಗ್ ಪ್ರಾಡಕ್ಟ್ ಈಸ್? ಅದಕ್ಕೆ ಆಪ್ಷನ್ ಸಿ ಐಡೆಂಟಿಫಿಕೇಶನ್ ಆ್ಯಂಡ್ ಡಿವಿಷನ್ ಆಫ್ ವರ್ಕ್ ಆಗಿರುತ್ತೆ. ಇನ್ನು ಐದನೇ ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ಡ್ಯೂರೇಬಲ್ ಪ್ರಾಡಕ್ಟ್? ಆಪ್ಷನ್ ಸಿ ಟೆಲಿವಿಷನ್ ಆಗಿರುತ್ತೆ. ಇನ್ನು ಸ್ಪೆಲ್ಲಿಂಗ್ ಅಂತ ನೆಕ್ಸ್ಟ್ ನೋಡೋಣ. ತುಂಬಾ ಇಂಪಾರ್ಟೆಂಟ್ ಇತ್ತು. ಗ್ಯಾಂಗ್ ಪ್ಲಾಂಗ್ ಈಸ್ ಯೂಸ್ಡ್ ದ ಕಾಸ್ಟ್ ಕೇಸ್ ಆಫ್ ಎಮರ್ಜೆನ್ಸಿ ಆಗಿರುತ್ತೆ. ಇನ್ನು ರೂಲ್ಸ್ ಆರ್ ದ ಸ್ಪೆಸಿಫಿಕ್ ಸ್ಟೇಟ್ಮೆಂಟ್ಸ್ ದ್ಯಾಟ್ ಇನ್ಫಾರ್ಮ್ ವಾಟ್ ಟು ಡೂ ಆ್ಯಂಡ್ ಆಸ್ ಡನ್ ಆಗಿರುತ್ತೆ. ಇನ್ನು ಬೋನಸ್ ಈಸ್ ಎ ಇನ್ಸೆಂಟಿವ್ ಆಫರ್ ಟು ಅವರ್ ದ ಅಬೋವ್ ಆ್ಯಂಡ್ ವೇಜ್ ಸ್ಯಾಲರಿ ಟು ಎಂಪ್ಲಾಯೀಸ್ ಆಗಿರುತ್ತೆ. ಇನ್ನು ಒಂಬತ್ತನೇ ಪ್ರಶ್ನೆ ವಾಟ್ ಪ್ರಪೋಸೇಷನ್ ಡೆಬಿಟ್ ಆ್ಯಂಡ್ ಓವರ್ ಆಲ್ ಕ್ಯಾಪಿಟಲ್ ಕಾರ್ಡ್ ಆಸ್ ಎ ಫೈನಾನ್ಸಿಯಲ್, ಇಲ್ಲಿ ಕೊಟ್ಟಿರ್ತಾರೆ ಫೈನಾನ್ಷಿಯಲ್ ಎವರೇಜ್ ಆಗಿರುತ್ತೆ. ಇನ್ನು ಹತ್ತನೇ ಪ್ರಶ್ನೆ ಪಬ್ಲಿಸಿಟಿ ಅನ್ನೋದು ಅನ್ಪೇಯ್ಡ್ ಫಾರ್ಮ್ ದ ಕಮ್ಯುನಿಕೇಷನ್ಸ್ ಆಗಿರುತ್ತೆ. ಇನ್ನು ಇಲ್ಲಿ ಕೊಟ್ಟಿರುವಂಥ ಮ್ಯಾಥ್ಸ್ ಫಾಲೋವಿಂಗ್ ಇಂಟ್ರೆಸ್ಟ್ ರೇಟ್ ಅನ್ನೋದು ಏನಾಗಿರುತ್ತೆ ಅಂದರೆ ಅದಕ್ಕೆ ಎಕನಾಮಿಕ್ ಎನ್ವೈರನ್ಮೆಂಟ್ ಆಗಿರುತ್ತೆ. ಡಿವಿಷನ್ ಆಫ್ ಸ್ಟ್ರಕ್ಚರ್ ಅನ್ನೋದಕ್ಕೆ ಪ್ರಾಡಕ್ಟ್ ಆಫ್ ಸ್ಪೆಷಲೈಸೇಷನ್ ಅಂತ ಕರಿತೀವಿ. ಜಾಬ್ ರೋಲೇಷನ್ ಅಂತ ಕರೀದಕ್ಕೆ ಒನ್ ಆಫ್ ದ ಜಾಬ್ ಟ್ರೈನಿಂಗ್ ಅಂತ ಕರಿತೀವಿ. ಕಂಟ್ರೋಲಿಂಗ್ ಅನ್ನೋದು ಮ್ಯಾನೇಜ್ಮೆಂಟ್ ಆಫ್ ಫಂಕ್ಷನ್. ಸರ್ವಿಸ್ ಅನ್ನೋದು ಇಂಟ್ಯಾಂಜಿಬಲ್ ಅಂತ ಕರಿತೀವಿ ನಾವು. ಇನ್ನಾಗ ನಿಮಗೆ ಇಲ್ಲಿ 1 ಅಂಕದ ಪ್ರಶ್ನೆಯನ್ನು ಬರ್ದಿರ್ತೈತಿ ವಾಟ್ ಈಸ್ ಡೈರೆಕ್ಟಿಂಗ್. ಹಾಗೆ ಇಲ್ಲಿ 2 ಅಂಕದ ಪ್ರಶ್ನೆಯನ್ನು ಕೂಡ ಬರ್ದಿರ್ತೀರಿ ವಾಟ್ ಈಸ್ ಸ್ಟಾಪಿಂಗ್, ಡಿಫೈನ್ ಆರ್ಗನೈಸಿಂಗ್, ಹಾಗೆ ನೇಮ್ ಇಸ್ ಟು ಸ್ಟೈಲ್ ಆಫ್ ಲೀಡರ್ಶಿಪ್. ತುಂಬಾ ಇಂಪಾರ್ಟೆಂಟ್ ಇತ್ತು, ನಮಗೆ ಈಸಿ ಇತ್ತು. ಸೊ ಎಲ್ಲ ವಿದ್ಯಾರ್ಥಿಗಳು 8 ಅಂಕದ ಪ್ರಶ್ನೆ ಮತ್ತು 4 ಅಂಕದ ಪ್ರಶ್ನೆಯನ್ನು ಬರ್ದಿದೆ ಅಂದ್ಕೊಂಡಿರ್ತೀನಿ. ಸೊ ನಾವು ಕೊಟ್ಟಂಥ ಪ್ರಶ್ನೆಗಳು ಬಂದಿದ್ದು. ಥ್ಯಾಂಕ್ ಯು.